ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ಸ್ನೇಹಿತರೆ, ನಾನೀಗ ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ರಾಶಿ ಲೇಔಟ್ನಲ್ಲಿರುವಂಥ STP ಘಟಕದ ಮೇಲೆ ಇದ್ದೀನಿ. ಇಲ್ಲಿ STP ಘಟಕ ಏನೈತೆ, ಇದು ಸುಮಾರು 6 ತಿಂಗಳಿಂದ ಯಾವುದೇ ರೀತಿಯಲ್ಲೂ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಂದು ತಿಳಿದು ಬಂದೈತೆ. ಸುಮಾರು 4ರಿಂದ 5 ಕೋಟಿ ಬಂಡವಾಳ ಹಾಕಿ ಈ ರೀತಿ ಯಾವುದೇ ರೀತಿಯಲ್ಲೂ ಉಪಯೋಗ ಬರೆದಿದೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಯ ಇದಕ್ಕೆ ಅಂಡರ್ಗೆ ಕೊಟ್ಟಿದ್ದಾರೆ ಅಂತ ಒಂದು ಮಾತು ಕೇಳಿ ಬರ್ತೈತೆ. ನೋಡಿ ಯಾವ ಲೆಕ್ಕದಲ್ಲಿದೆ ಅಂತಂತಂದ್ರೆ STP ಘಟಕ ಸುಮಾರು ಬಂಡವಾಳ ಹಾಕಿದ್ದಾರೆ, ಎಲ್ಲ ರೀತಿಯಲ್ಲೂ ಇದಿದೆ. 6 ತಿಂಗಳಿಂದ ಯಾವುದೇ ರೀತಿಯಲ್ಲೂ ಇದು ವರ್ಕ್ ಕೂಡ ಮಾಡ್ತಾಯಿಲ್ಲ. ಕೋಟಿ ಬಂಡವಾಳ ಹಾಕಿ ನೀರು ಪಾಲು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ದಯವಿಟ್ಟು ಗಮನ ಹರಿಸಿ. ಯಾಕಂದರೆ ಇದರಿಂದ ಇಲ್ಲಿ ಪಕ್ಕದಲ್ಲೇ ಗುಡದಳ್ಳಿ ಕೆರೆ ಐತೆ. ಗುಡದಳ್ಳಿ ಕೆರೆಗೆ ಹೋಗೋಂಥ ರಾಜಗಾಲುವೆ ಕೂಡ ಇದ್ರ ಪಕ್ಕದಲ್ಲೇ ಐತೆ. ಇಷ್ಟೆಲ್ಲ ಇದ್ಕೊಂಡು ಮುಂದಕ್ಕೆ ಮಳೆಗಾಲ ಬಂದಾಗ ಇದರಿಂದ ಭಾಳಷ್ಟು ಒಂದು ಪ್ರಾಬ್ಲಮ್ಗಳು ಕ್ರಿಯೇಟಿಸ್ ಆಗೋಂಥ ಇದಂತೂ ಇದೆ. ಯಾಕಂದರೆ ಇದೇನಾದ್ರು ವರ್ಕ್ ಮಾಡಲಿಲ್ಲ ಹಂಗೆ ಇತ್ತು ಅಂದರೆ ಇಲ್ಲೆಲ್ಲ ನೀರುಗಳೆಲ್ಲ ತುಂಬ್ಕೊಂಡು ಬೇರೆ ರೀತಿಯ ಒಂದು ಕ್ರಿಯೇಟ್ನೆಸ್ ಆಗೋಂಥ ಚಾನ್ಸಸ್ ಐತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಈ STP ಘಟಕದ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಶಿಥಿಲಾವಸ್ಥೆಗೆ ಹೋಗ್ತಾ ಇರೋಂಥ ಈ STP ಘಟಕವನ್ನು ಒಂದು ಮರುಜೀವ ನೀಡಬೇಕು ಅಂತಂತಂದು ಕೇಳ್ಕೊಂತೀವಿ. ಸುಮಾರು 6 ತಿಂಗಳಿಂದನೂ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದರೆ ನೋಡಿ ಇಲ್ಲಿನ ಪರಿಸರ ಯಾವ ರೀತಿ ಐತೆ ಅಂತಂದರೆ ಸುಮಾರು ಗಿಡ ಗಂಟೆಗಳೆಲ್ಲ ಬೆಳ್ಕೊಂಬಿಟ್ಟೈತೆ. ಸಂಪೂರ್ಣ ಹುಲ್ಲು. ಇಲ್ಲೇ ಬೆಂಕಿ ಬಿತ್ತು ಅಂತಂತಂದರೆ ಉರಿದು ಉಪ್ಪಿನಕಾಯಿ ಆಗುತ್ತದೆ ಇಲ್ಲೆಲ್ಲ. ಇದ್ರ ಕಡೆಯಲ್ಲೆಲ್ಲ ದಯವಿಟ್ಟು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಗಮನ ಕೊಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛಗೊಳಿಸೋದ್ರ ಜೊತೆಯಲ್ಲೇ ಈ STP ಘಟಕವನ್ನು ಚಾಲೂ ಮಾಡಬೇಕು ಅಂತಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೀನಿ. ನೋಡಿ ಯಾವ ರೀತಿ ಇದೆ ಅಂತಂತಂದರೆ ಇವೆಲ್ಲ ಮಿಷಿನರೀಸು ಬೆಳ್ಕೊಂಡಿದೆ. ಅಂದರೆ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಸ್ವಚ್ಛಗೊಳಿಸೋಂಥ ಕೆಲಸನೂ ಮಾಡಿ. ನೋಡಿ ಯಾವ ಸ್ಟೇಜಿಗೆ ತಲುಪಿದೆ ಅಂತಂದರೆ ಕೋಟಿ ಬಂಡವಾಳ ನೀರು ಪಾಲಾಗ್ತಾರಂತ ಇದೈತೆ. ಇಲ್ಲಿ ವಾಸನೆ ಕೂಡ ಇರೋಕ್ಕಾಗ್ತಾ ಇಲ್ಲ, ಯಾಕಂದರೆ ಇದನ್ನು ಕಾರ್ಯನಿರ್ವಹಿಸ್ತಾ ಇಲ್ಲ. ನೋವಾಗುತ್ತೆ. ಇಷ್ಟೆಲ್ಲ ಬಂಡವಾಳ ಹಾಕಿ ಹಿಂಗೆ ವೇಸ್ಟಾಗಿ ಬಿಟ್ಟಿರೋದು ನಿಜಕ್ಕೂ ಬೇಜಾರಿನ ಸಂಗತಿ. ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಕಡೆ ಗಮನ ಹರಿಸಿ. ಇದೇನು ಹಾಳಾಗ್ತಾಯಿತ್ತು STP ಘಟಕನ ಇದಕ್ಕೆ ಮರುಜೀವ ಕೊಡಬೇಕು.